ವೈರಲ್ ಆದ ಆಡಿಯೋ ಒಮ್ಮೆ ನಾವು ಕೇಳಿ ನೋಡೋಣ. ಹಾ ಹೊಡಿತೀನಿ ನಾನು. ಏನ್ ಮಾಡ್ತೀಯ? ಏನಿತ್ತು ಕಾರಣ ಏನು? ಅವ ಸೈಬ ನಮ್ದು ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೇನೆ ಅವ ವಿಡಿಯೋ. ಯಾರು ಹಿಂದೂ ನಾಶ ಮಾಡಕ್ ಮಾಡಿದ್ರೆ ನಾವೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ. ಅಲ್ಲಿ ವಿಷಯ ಇರೋದೇನೋ ಹೆಣ್ಣು ಮಗು ಅನ್ಯಾಯ ಆಗಿದೆ ಕಾರಣ ಅಂದ್ರೆ ಹೆಣ್ಣು ಸತ್ತೋಗ್ಲ ನಿಮ್ ಪ್ರಕಾರ? ನಿಮ್ ಪ್ರಕಾರ ಸತ್ತೋಗ್ಲಿರಿ. ಅಲ್ಲ ಹೆಣ್ಣು ಸತ್ತೋಗ್ಲ ಪರವಾಗಿಲ್ಲ. ಅಲ್ಲ ಅವ್ನು ಹೊಡಿತೀನಿ, ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ? ಆಯ್ತು ಮುಟ್ಟು ಆಗ ತೋರಿಸ್ತೀವಿ, ತೊಂದ್ರೆ ಇಲ್ಲ. ಅಲ್ಲ ಹೇಗೆ ತೋರಿರಿ ಇವಾಗ ಇನ್ನು 1 ತಿಂಗಳಲ್ಲಿ ಇರ್ತೀನ ನೋಡಿ. ಅಲ್ಲ ಅವ್ನು 1 ತಿಂಗಳಲ್ಲಿ ಅವ್ನು ಸಮೀರ್ಗೆ ಜೀವ ಬೆದರಿಕೆ ಕಾಲ್ ಬಂದಿದ್ದು ಆಡಿಯೋ ವೈರಲ್ ಆಗಿದೆ ನೋಡಿ. ಯಾವುದೇ ಜಾತಿ ಭೇದವಿಲ್ಲದೆ ಒಂದು ಹೆಣ್ಣಿನ ಜೀವಕ್ಕೆ ನ್ಯಾಯ ಸಿಗಬೇಕಾಗಿ ಯಾವುದೇ ಭಯಪಡದೆ ನಿರ್ಭಯವಾಗಿ ಮಾತನಾಡಿದ ಕಾರಣ ಏನೆಲ್ಲ ಅನುಭವಿಸಬೇಕಾಗುತ್ತೆ ಇಲ್ಲಿ. ಸತ್ಯ ಮಾತನಾಡುವವರಿಗೆ ಉಳಿಗಾಲವಿಲ್ಲವೇ? ಹಾಗಾದ್ರೆ ಇನ್ಮುಂದೆ ಏನಾದ್ರೂ ಇಂತಹ ಘಟನೆಗಳು ನಡೆದ್ರೆ ಯಾರಾದ್ರೂ ನ್ಯಾಯ ಕೇಳಲಿಕ್ಕಾದ್ರೂ ಮುಂದೆ ಬರ್ತಾರ? ಈ ತರಹದ ಕಾಲ್ ಮಾಡಿ ಬೆದರಿಕೆ ಮಾಡುತ್ತಾದ್ರೆ ಒಳ್ಳೆಯ ಕೆಲಸ ಮಾಡಿದ್ದಾಗ ಅದಕ್ಕೆ ಇಂತಹ ರಿಸಲ್ಟ್ ಸಿಗೋದು ಅಂದ್ರೆ ಯಾರಾದ್ರೂ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ತಾರಾ? ಒಮ್ಮೆ ಚಿಂತಿಸಿ ನೋಡ್ಬೇಕಾಗಿದೆ. ಇಲ್ಲಿ ಧರ್ಮಗಳನ್ನು ಮಧ್ಯ ತಂದು ಪರಸ್ಪರ ವಿಷ ಬೀಜ ಬಿತ್ತುವಂತಹ ಕೆಲವು ಮನುಷ್ಯರು, ಸ್ವಾರ್ಥ ಹಿತಾಸಕ್ತಿಗಳನ್ನು ಅನುಭವಿಸುವಂತಹ ಸ್ವಲ್ಪ ಮನುಷ್ಯರು ಇಲ್ಲಿ ಇದ್ದಾರೆ ಎಂದು ಇನ್ನಾದ್ರೂ ಅರಿಯಬೇಕು. ಯಾವುದೇ ತಪ್ಪು ನಡೆದಲ್ಲಿ ಯಾವುದೇ ಜಾತಿ ಭೇದ ಧರ್ಮಗಳು ಏನನ್ನು ನೋಡದೆ ಭಾರತೀಯ ಅಥವಾ ಒಬ್ಬ ಮನುಷ್ಯ, ಕನಿಷ್ಠ ಒಂದು ಮನುಷ್ಯ ಎಂದು ಅನ್ಕೊಂಡು ಆ ವ್ಯಕ್ತಿಗೋಸ್ಕರ ನ್ಯಾಯ ಸಿಗಲು ಹೋರಾಡುವಲ್ಲಿ ನಾವೆಲ್ಲರೂ ಮುಂದೆ ಬರಬೇಕಾಗಿದೆ.